ಕೆಲವು ವ್ಯಕ್ತಿಗಳು ಜೀವನದಲ್ಲಿ ನಾನು ತುಂಬಾ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಪ್ರೀತಿ ಮಾಡ್ತೀನಿ ಅಂತ ಮಾತ್ರ ಹೇಳ್ತಾರೆ. ಅವ್ರು ನಡ್ಕೊಳ್ಳುವಂಥ ವಿಚಾರ, ಅವ್ರಿರುವಂಥ ರೀತಿ ಅದೆಲ್ಲ ನೋಡಿದ್ರೆ ಪ್ರೀತಿನೇ ಇಲ್ಲ ಅಂತ ಅನ್ಸುತ್ತೆ. ಬಟ್ ನಾನು ಹೇಳೋದು ನಿಜವಾಗ್ಲೂ ಪ್ರೀತಿ ಅವರಲ್ಲಿತ್ತು ಅಂತ ಹೇಳಿದ್ರೆ, ಈ 3 ವಿಚಾರ ಅಂತೂ ಅವರಲ್ಲಿ ಇರಲೇಬೇಕು ಆಕ್ಚುಲಿ. ಅದಿಲ್ವಾ, ಆ ಪ್ರೀತಿನಲ್ಲಿ ಡೊಂಗಿ ಇದ್ದಾರೆ. ನಿಮ್ಮನ್ನ ಮ್ಯಾನೇಜ್ ಮಾಡ್ತಿದ್ದಾರೆ. ಅವ್ರು ಸರಿ ಇಲ್ಲ ಅಂತಾನೆ ಲೆಕ್ಕಾಚಾರ. ಸೊ ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ದೆ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ. ಸಪೋಸ್ ರಿಸೀವ್ ಆಗಿಲ್ಲ ಕಾಲ್ ಅಂದ್ರೆ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ. ಸೊ ಡೆಫಿನೆಟ್ಲಿ ನಿಮಗೆ ಕೌನ್ಸಿಲಿಂಗ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ. ಆ್ಯಂಡ್ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ರೆಸ್ಪೆಕ್ಟ್, ಗೌರವ ತುಂಬಾ ಮುಖ್ಯ ಆಕ್ಚುಲಿ. ಗೌರವ ಇಲ್ಲ ಅಂತ ಹೇಳಿದ್ರೆ ಆ ಪ್ರೀತಿ ಅಲ್ಲಿ ಇಲ್ವೇ ಇಲ್ಲ ಅಂತ ಅರ್ಥ. ಇದನ್ನ ಅರ್ಥ ಮಾಡಿಸ್ತೀನಿ ನಾನು ನಿಮ್ಗೆ. ಹೇಗೆ ಅಂತ ಹೇಳಿದ್ರೆ, ಕೋಪ ಬಂದಾಗ ಸಹಜವಾಗಿ ಗೌರವ ಸಿಗೋದಿಲ್ಲ ಆಕ್ಚುಲಿ. ಕೋಪದ ಕೈನಲ್ಲಿ ಬುದ್ಧಿ ಕೊಟ್ಟಿರ್ತೀವಿ. ಸೊ ಕೆಲವೊಂದು ಒಂಟಿ ಅಕ್ಷರ ಬಂದ್ಬಿಡುತ್ತೆ, ಮಾತಾಡ್ಬಿಡ್ತೀವಿ, ಕೋಪದಲ್ಲಿ ರೇಗಾಡ್ಬಿಡ್ತೀವಿ, ಎಲ್ಲ ಮಾಡ್ತೀವಿ. ಇದು ಅಲ್ಲ, ಇದನ್ನ ನೋಡ್ಬಿಟ್ಟು ಡಿಸೈಡ್ ಮಾಡೋದಲ್ಲ. ಬಟ್ ನಾನು ಹೇಳೋದೇನಂತ ಹೇಳಿದ್ರೆ, ಸದಾ ನಿಮ್ಮ ಬಗ್ಗೆ ಗೌರವ ಕೊಡ್ದಿರಾ ಒಂಟಿ ಅಕ್ಷರಗಳಲ್ಲಿ ಬಳಸ್ಕೊಂಡು, ನಿಮ್ಗೆ ಬೈಕೊಂಡು, ನಿಮ್ಗೆ ಅಪಹಾಸ್ಯ ಮಾಡ್ಕೊಂಡು, ಆಯ್ತಾ? ಆ್ಯಂಡ್ ಯಾವಾಗ ನೋಡಿದ್ರು ನಿಮ್ಮ ಕೆಟ್ಟ ವಾಚ್ಯ ಪದಗಳಿಂದ ಬೈಸ್ಕೊಂಡು ಬರ್ತಾರಲ್ಲ, ಯಾರೇ ಇರ್ಬೋದು, ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು. ಸೊ ಇದು ಅವರು ಎಷ್ಟೇ ಪ್ರೀತಿ ಮಾಡ್ತೀರ ಅಂತ ಹೇಳಿದ್ರು ಹಿಂಗ್ ನಡ್ಕೊಳ್ತಾ ಇದ್ರೆ ಪ್ರೀತಿ ಇಲ್ಲ ಅಂತ ಅರ್ಥ. ಕೋಪ ಬಂದಾಗ ಕಾಮನ್ ಆಗಿ ಬೈಯೋದು ಕಾಮನ್ ಅದು. ಅದು ಜಗಳ ಇದ್ದಾಗ ಎಲ್ಲರೂ ಮನಸ್ಥಿತಿ ಏನಂದ್ರೆ ಅಲ್ಲಿ ಬುದ್ಧಿ ಇರಲ್ಲ. ಏನ್ ಮಾತಾಡ್ತೀನಿ ಪ್ರಜ್ಞೆನೂ ಇರಲ್ಲ. ಸೊ ಮಾತಾಡ್ಬಿಡ್ತೀವಿ. ದಟ್ಸ್ ಆಲ್. ಅದೇನಲ್ಲ ಆಕ್ಚುಲಿ. ಬಟ್ ಕೋಪ ಇಲ್ಲ ಅಂದ್ರೂ ಕೂಡ ಎವ್ರಿ ಡೇ ಜಸ್ಟ್ ಕೇವಲವಾಗಿ ಮಾತಾಡ್ಕೊಂಡು ನಿಮ್ಗೆ ಒಂಥರ ಬೇರೆ ದೃಷ್ಟಿನಲ್ಲಿ ನೋಡ್ಕೊಂಡು ಮಾತಾಡ್ತಾರಲ್ಲ. ಸೊ ಅಲ್ಲಿ ನೀವು ಡಿಸೈಡ್ ಮಾಡ್ಕೊಳ್ಳಿ, ಇವರಲ್ಲಿ ಪ್ರೀತಿ ಇಲ್ಲದೆ ಇರೋದಕ್ಕೆ ನನಗೆ ಹಾಗೆ ನಡೆಸ್ಕೊಳ್ತಿದ್ದಾರೆ ಅಂತ. ಸೆಕೆಂಡ್ ಪಾಯಿಂಟ್ ಟ್ರಸ್ಟ್, ನಂಬಿಕೆ. ಇದು ಒಬ್ಬರ ಮೇಲೆ ತುಂಬಾ ಇರಬೇಕು. ಅಂಡ್ ಆ ನಂಬಿಕೆನ ಸಾಯಿಸ್ತಾ ಇರ್ತಾರಲ್ಲ. ಈಗ ಎಕ್ಸಾಂಪಲ್ ಕಚ್ಕೊಂಡೆ ಬದುಕಕ್ಕಾಗಲ್ಲ ಯಾವ ರಿಲೇಶನ್ಶಿಪ್ ಅಲ್ಲೂ. ಬಟ್ ನಾನು ಹೇಳೋದು ಏನಂತ ಹೇಳಿದ್ರೆ, ಕಚ್ಕೊಂಡು ಬದುಕಕ್ಕಾಗಲ್ಲ ಓಕೆ. ಆದ್ರೆ ಆ ನಂಬಿಕೆನ ಸಾಯಿಸ್ದಂಗೆ ಉಳಿಸ್ಕೊಂಡು ಇರ್ತಾರಲ್ಲ. ನನ್ಗೋಸ್ಕರ ಇದಾರಪ್ಪ ಒಬ್ರು, ನಾನ್ ಬದುಕಬೇಕು ಅವ್ರಿಗೋಸ್ಕರ ನಾನು ತಪ್ಪು ಮಾಡಬಾರ್ದು, ಆ ರಿಲೇಶನ್ಶಿಪ್ನ ಚೆನ್ನಾಗಿ ಇಟ್ಕೋಬೇಕು, ಚೆನ್ನಾಗಿರ್ಬೇಕು ನಾವಿಬ್ರು ಅಂತ ಒಂದು ಫೀಲ್ ಇಟ್ಕೊಂಡು ಆ ನಂಬಿಕೆನ ಕಾಯ್ಕೊಂಡು ಹೋಗ್ತಾರಲ್ವಾ. ಈ ಎಷ್ಟೋ ಸಲ ನಂಬಿಕೆ ಹುಟ್ಟೋದು ಸುಳ್ಳಿಂದ. ಸುಳ್ಳನ್ನ ಹೇಳ್ತೀರಾ ಜಾಸ್ತಿ. ಓಕೆ. ಆ್ಯಂಡ್ ಸಪೋಸ್ ಆ ಥರ ಸಿಚುವೇಶನ್ ಬಂದಾಗ ಅಗೇನ್ ಅದನ್ನ ಪ್ರೂವ್ ಮಾಡಿ ಅರ್ಥ ಮಾಡಿಸಿ ಅವರು ಅರ್ಥ ಮಾಡ್ಕೊಂಡು ಜೊತೆಗೆ ಹೆಜ್ಜೆ ಹಾಕ್ತಾರಲ್ಲ. ಸೊ ದಟ್ಸ್ ಕಾಲ್ಡ್ ಟ್ರಸ್ಟ್ ಅಂತ ಹೇಳ್ತೀವಿ. ಸೊ ಇದು ಕೂಡ ಇರಬೇಕಾಗತ್ತೆ. ನಿಜವಾಗ್ಲೂ ಅವ್ರು ಪ್ರೀತಿ ಮಾಡ್ತೀವಿ. ಕೆಲವರು ಬಾಯಿ ಮಾತಲ್ಲಿ ಮಾತ್ರ ಹೇಳ್ತಾರೆ ತುಂಬಾ ಪ್ರೀತಿ ಮಾಡ್ತೀವಿ, ಹಂಗಿರ್ತೀವಿ ಹಿಂಗಿರ್ತೀವಿ. ಬಟ್ ಅವ್ರು ನಡ್ಕೊಳ್ಳೋದು ನೋಡಿದ್ರೆ ಯಾವುದು ಏನು ವಿರೋಧ ಇಲ್ಲ ಆಕ್ಚುಲಿ. ಹಂಗಿತ್ತಂದ್ರೆ ಅವ್ರು ಮ್ಯಾನೇಜ್ ಮಾಡ್ತಿದ್ದಾರೆ ಅಂತ ಅರ್ಥ ನನ್ನ ಪ್ರಕಾರ. ಸೊ ನೆಕ್ಸ್ಟ್ ಪಾಯಿಂಟ್, ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದಕ್ಕೆ ಕನ್ಸಿಸ್ಟೆನ್ಸಿ ಅಂದ್ರೆ, ಕನ್ಸಿಸ್ಟೆನ್ಸಿ ಇಟ್ ಮೀನ್ಸ್ ನಿರಂತರ ಪ್ರಯತ್ನ. ಯಾವುದಕ್ಕೆ? ಆ ಸಂಬಂಧ ಉಳಿಸ್ಕೊಳ್ಳೋಕ್ಕೆ. ಸಂಬಂಧ ಉಳಿಸ್ಕೊಳ್ಳೋದು ಇಟ್ ಮೀನ್ಸ್ ನಿಮ್ಮನ್ನು ಉಳಿಸ್ಕೊಳ್ಳೋಕ್ಕೆ, ಅಲ್ಲಿ ಪ್ರಾಂಪ್ಟ್ ಆಗಿ ಇರ್ಲಿಕ್ಕೆ. ಓಕೆ. ನಿಮ್ಮನ್ನ ಕೇವಲವಾಗಿ ನೋಡ್ದಿರಾ, ಅಥವಾ ಮಿಸ್ಟೇಕ್ಸ್ ಆದಾಗ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ ನಿಮ್ಮನ್ನು ಸರಿಪಡಿಸ್ಕೊಳ್ಳೋಕ್ಕೆ, ಅಥವಾ ಎಲ್ಲೋ ಒಂದ್ ಕಡೆ ಹೇಗಿರಬೇಕು ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಬಿಲ್ಡ್ ಮಾಡ್ಕೊಳ್ಳೋ, ಪ್ರತಿಯೊಂದಕ್ಕೂ ಕೂಡ ಸಮಯ ಕೊಟ್ಟು ನಿರಂತರವಾಗಿ ಪ್ರಯತ್ನ ಪಟ್ಟು ಆ ಸಮಯನ ಉಳಿಸ್ಕೊಳ್ಳೋಕೆ. ಎಕ್ಸಾಂಪಲ್, ಎಲ್ಲೋ ಒಂದ್ ಕಡೆ ಜಗಳ ನಡೆದೋಗಿರುತ್ತೆ ಅನ್ಕೊಳ್ಳಿ. ತಪ್ಪಿದ್ದಾಗ ಸಾರಿ ಕೇಳ್ತಾರೆ. ಅಂಡ್ ನೆಕ್ಸ್ಟ್ ಹಿಂಗಿರಬಾರ್ದು ಅನ್ನೋದನ್ನ ಅವರೇ ಹೇಳಿಕೊಡ್ತಾರೆ. ಅದನ್ನ ಅವರು ಒಪ್ಕೊಳ್ತಾರೆ. ಅದಕ್ಕೆ ಅಲ್ವಾ ಹೇಳೋದು ಕನ್ಸಿಸ್ಟೆನ್ಸಿ ಅಂತ. ಒಂದು ರಿಲೇಶನ್ಶಿಪ್ ತುಂಬ ಮುಖ್ಯ ರೀ ಆ್ಯಕ್ಚುಲಿ. ಆ ರಿಲೇಶನ್ಶಿಪ್ ತುಂಬ ಮುಖ್ಯ ಆದರೆ ಆ ರಿಲೇಶನ್ಶಿಪ್ಪಲ್ಲಿ ಈ 3 ವಿಚಾರಗಳು ಕೂಡ ತುಂಬ ಮುಖ್ಯ ಇರುತ್ತೆ ರೀ. ಕನ್ಸಿಸ್ಟೆನ್ಸಿ ಇಲ್ದಿರ ಏನೋ ಬೇಕಾಬಿಟ್ಟು ಹೋದ್ರೆ ಹೋಗ್ಲಿ ಬಿಡು, ಬಂದರೆ ಬರಲಿ ಬಿಡು, ಈ ಮನಸ್ಥಿತಿ ಇರೋರು ಯಾವುದೇ ಕಾರಣಕ್ಕೂ ಪ್ರೀತಿ ಮಾಡ್ತಾ ಇರಲ್ಲ. ಹಂಗಂತೇಳಿ ಜೊತೆಯೂ ಸರಿಯಾಗಿರ್ಬೇಕಾ, ಇದು ಮ್ಯಾಟ್ರ್ ಆಗುತ್ತೆ. ನಾನು ಇಬ್ಬರಿಗೂ ಸೇರಿಸಿ ಹೇಳೋದು. ಯಾರೋ ವಿಡಿಯೋ ಒನ್ ಸೈಡೆಡ್ ಅರ್ಥ ಮಾಡ್ಕೊಂಡು, ಅಥವಾ ಈ ವಿಡಿಯೋನು ತನ್ನ ಪಾರ್ಟ್ನರಿಗೆ ಕಂಪ್ಯಾರಿಸನ್ ಮಾಡ್ಕೊಂಡು ಅವ್ರು ಸರಿ ಇಲ್ಲ ಅಂದ್ರೆ ಅದಕ್ಕೆ ನಾನು ಕಾರಣ ಅಲ್ಲ ಆ್ಯಕ್ಚುಲಿ. ಬಟ್ ನಾನು ಜನರಲ್ ಆಗಿ ಹಿಂಗಿದ್ರೆ ಒಳ್ಳೇದು ಅಂತ ಹೇಳ್ತಿರೋದು. ಓಕೆ. ಅವ್ರು ಹಂಗಿಲ್ಲ ಅಂತ ಹೇಳಿ ಇದು ಹೇಳೋದು ತಪ್ಪಾಗತ್ತೆ ನನ್ನ ಪ್ರಕಾರ. ಐ ಥಿಂಕ್ ನೀವು ವಿಡಿಯೋ ಕೊನೆ ತನಕ ನೋಡಿದ್ರೆ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. ಸೊ ಕ್ಲಾರಿಟಿ ಸಿಕ್ಕಿದ್ರೆ ಕೊನೆ ತನಕ ನೋಡಿದ್ರೆ ಏನನ್ನಿಸ್ತು ಅದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಇಷ್ಟ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಬಾಯ್.